ಪಂಡಿತರಾದ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ತರಳುಬಾಳು ಜಗದ್ಗುರು ಶಾಖಾ ಮಠ, ಸಾಣೆಹಳ್ಳಿ. ಇಲ್ಲಿ ಎಲ್ಲರೂ ಟೋಪಿ ಹಾಕೋದು ಬೇರೆ ಅರ್ಥ. ಆ ಅರ್ಥದಲ್ಲೆಲ್ಲ ಬಸವ ಚಿಂತನೆಯ ಟೋಪಿಯನ್ನು ಹಾಕಿದ್ದೀರಿ. ಬಸವ ಚಿಂತನೆ ನಿಮ್ಮ ತಲೆ ಒಳಗಡೆ ಹೋಗಬೇಕಾಗಿದೆ. ಅದು ಕೇವಲ ಟೋಪಿ ಮೇಲೆ ಬಸವ ಸಂಸ್ಕೃತಿ ಅಭಿಯಾನ ಅಂತ ಇದ್ದರೆ ಸಾಲದು. ಅದು ನಮ್ಮ ಹೃದಯದಲ್ಲಿ, ನಮ್ಮ ಬದುಕಿನಲ್ಲಿ ನಮ್ಮ ಬೆಳಕಾಗಿ ಬಂತು ಅಂತಂದರೆ ಆಗ ಈ ಸಮಾರಂಭ ತುಂಬ ಯಶಸ್ವಿಯಾದ ಹಾಗೆ ಆಗತ್ತೆ. ಪೂಜ್ಯ ಸ್ವಾಮೀಜಿ ಅವರು ಹೇಳಿದರು, ಈ ಭಾಗದಲ್ಲಿ ಚಿತ್ರದುರ್ಗ ಮಠ, ಸಿರಿಗೆರೆ ಮಠ ಏನೇನು ಕೆಲಸ ಮಾಡಿದೆ ಅಂತ. ಬಹುಶಃ ನಮ್ಮ ಹಿರಿಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು 1940ರಿಂದ 40 ವರ್ಷಗಳ ಕಾಲ ಬಸವ ತತ್ವದ ಚಿಂತನೆಯನ್ನೇ ಮಾಡಿದಂಥವ್ರು. ಬಹುಶಃ ಕರ್ನಾಟಕದಲ್ಲಿ ಅವರಷ್ಟು ಬಸವ ಚಿಂತನೆಯನ್ನು ಮಾಡಿದಂಥವರು ಮತ್ತೊಬ್ಬರು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ಅನೇಕರದು. ಆದರೆ ಅವರು ಎಂದೂ ಪ್ರಚಾರಕ್ಕೆ ಹೋಗಲಿಲ್ಲ. ಕೇವಲ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕಾರ್ಯವನ್ನು ಮಾಡಿದರು. ಸರ್ವಶರಣ ಸಮ್ಮೇಳನ ಅಂತ ಪ್ರಾರಂಭ ಮಾಡಿದ್ದು ಗುರುಗಳು. ವಚನ ಸಂಗೀತವನ್ನು ಪ್ರಾರಂಭ ಮಾಡಿದ್ದು ಗುರುಗಳು. ಶರಣರ ನಾಟಕವನ್ನು ಪ್ರದರ್ಶನ ಮಾಡುವಂಥ ಪ್ರಯತ್ನ ಮಾಡಿದ್ದು ನಮ್ಮ ಗುರುಗಳು. ಹಾಗಾಗಿ ಅಂಥ ಗುರು ಪರಂಪರೆಯಲ್ಲಿ ಬಂದಂಥ ನಾವು ಕೂಡ ಅದೇ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಕೆಲವು ಸಾರಿ ನಮ್ಮ ಮಾತುಗಳು ತೀರಾ ಕಠೋರವಾಗಿ ಅನೇಕರಿಗೆ ಚುಚ್ಚುವಂಥ ಸ್ಥಿತಿ ಬರುತ್ತೆ. ಆದರೆ ಸತ್ಯ ಯಾವಾಗಲೂ ಸತ್ಯವೇ. ಸತ್ಯವನ್ನು ಯಾರೂ ಕೂಡ ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಕೆಲವರು ನಾವು ಮಾತನಾಡಿದಂಥ ಮಾತುಗಳನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ. ಏನು ಅಪಾರ್ಥ ಅಂತಂದರೆ, ಮಾತೆ ಮಾದೇವಿಯವರನ್ನು, ಲಿಂಗಾನಂದ ಸ್ವಾಮೀಜಿಯವರನ್ನು ನಾವು ಅವಹೇಳನ ಮಾಡಿದ್ದೇವೆ ಅಂತ. ಅವರಿಗೆ ಯಾವ ಅರ್ಥವೂ ಆಗಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಮಾತೆ ಮಾದೇವಿಯವರು ಮತ್ತು ಲಿಂಗಾನಂದರು ಹಿರಿಯ ಗುರುಗಳ ಗರಡಿಯಲ್ಲಿ ಬೆಳೆದಿದ್ರು ಅಂತ ಅನೇಕರಿಗೆ ಗೊತ್ತಿಲ್ಲ. ಲಿಂಗಾನಂದ ಸ್ವಾಮೀಜಿಯವರನ್ನು ಪ್ರಚಾರಕ್ಕೆ ತಂದಂಥವರೇ ನಮ್ಮ ಹಿರಿಯ ತರಳಬಾಳು ಜಗದ್ಗುರುಗಳವರು. ಅದರ ಅರಿವಿಲ್ಲದೆ ಇರೋವಂಥ ಜನ ಈಗ ಏನೇನೋ ಮಾತನಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಗಂಗಾ ಮಾತಾಜಿಯವರು ಇಲ್ಲಿ ಕೂತಿದಾರಲ್ಲ, ಇವರು ಪಂಡಿತಾರಾಯ ಸ್ವಾಮಿಗಳನ್ನ ವಿರೋಧ ಮಾಡಿದ್ರು ಮಾಡಲಿಲ್ಲ ಯಾಕೆ ಅಂತ ಅವ್ರಿಗೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ನಾವು ಕ್ಷಮೆ ಕೇಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಕ್ಷಮೆ ಕೇಳುವಂಥ ಅಪರಾಧವನ್ನು ನಾವು ಯಾರೂ ಮಾಡಿಲ್ಲ, ಮಾಡೋದು ಇಲ್ಲ. ಇದನ್ನು ಸೂಚ್ಯವಾಗಿ ಹೇಳ್ತಾ, ದಾವಣಗೆರೆಯ ನಗರದಲ್ಲಿ ಭಾಳ ಅದ್ಭುತವಾಗಿ ಈ ಅಭಿಯಾನ ನಡೀಲಿಕ್ಕೆ ಪ್ರೇರಕರು ನಮ್ಮ ಅಣಬೇರ್ ರಾಜಣ್ಣವರು. ಅದಕ್ಕೆ ಪೂರಕವಾಗಿ ಅವರ ಹಿಂದೆ ಬಹುದೊಡ್ಡ ಬಳಗ ಇದೆ. ನಾವು ಅವ್ರಿಗೆ ಹೇಳಿದ್ವಿ, ಹೋಗಿ ಅಣಬೇರ್ ರಾಜಣ್ಣನ ಅಧ್ಯಕ್ಷ ಮಾಡಿಬಿಟ್ಟಿದ್ರಲ್ಲಪ್ಪ, ಅದ್ರ ಬದಲಾಗಿ ಯಾರಾದರೂ ಒಬ್ಬರು ಸ್ವಾಮಿಗಳನ್ನ ಮಾಡ್ಬೋದಾಗಿತ್ತು ಅಂತ ಹೇಳಿದ್ವಿ. ಬುದ್ಧಿ ಅಣಬೇರ್ ರಾಜಣ್ಣ ಇದ್ದರೆ ನಮಗೊಂದು ಶಕ್ತಿ ಅಂತ ಆ ಹುಡುಗರೆಲ್ಲ ಹೇಳಿದರು. ಆ ಶಕ್ತಿಯನ್ನು ನಾವು ಬಳಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತೀವಿ, ತಮ್ಮ ಮನಸ್ಸಿಗೆ ತೃಪ್ತಿ ಆಗೋ ರೀತಿಯಲ್ಲಿ ಮಾಡ್ತೀವಿ ಅಂತ ಇಲ್ಲಿ ಯುವಕರೆಲ್ಲ ನಮಗೆ ಹೇಳಿದಾಗ ಏನು ಮಾಡ್ತಾರೋ ಅಂತ ಅನುಮಾನ ಇತ್ತು. ಆ ಅನುಮಾನಕ್ಕೆ ಅವಕಾಶ ಇಲ್ಲದ ಹಾಗೆ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಅವ್ರು ನಡೆಸಿಕೊಟ್ಟಿದ್ದಾರೆ. ಆ ಎಲ್ಲ ಯುವಕರಿಗೆ ಜೊತೆಗೆ 2 ಜನ ಸ್ವಾಮೀಜಿಯವರು ಅವರ ಜೊತೆಯಲ್ಲಿ ಸೇರಿದ್ದಾರೆ. ಒಂದು ಪಾಂಡುಮಟ್ಟಿ ಸ್ವಾಮೀಜಿಯವರು, ಮತ್ತೊಂದು ನಮ್ಮ ಬಸವಪ್ರಭು ಸ್ವಾಮೀಜಿಯವರು. ಇವರಿಬ್ಬರು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಹೇಳ್ತಾ, ಬಸವ ಅಭಿಯಾನ 1 ದಿವಸಕ್ಕೆ 1 ತಿಂಗಳಿಗೆ ಮುಗಿಯುವಂಥದ್ದಲ್ಲ. ಇದು ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ಪ್ರತಿದಿನ ಒಂದೊಂದು ವಚನಗಳನ್ನು ಓದುವಂಥ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕು. ಆ ಪ್ರಯತ್ನ ಮಾಡಿದಾಗ ಮಾತ್ರ ನಾವು ತಲೆ ಮೇಲೆ ಬಸವ ಟೋಪಿಯನ್ನು ಹಾಕಿದ್ದು ಸಾರ್ಥಕ ಆಗುತ್ತೆ. ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆ ಆ ಟೋಪಿಯನ್ನು ಹೆಂಗೆ ತೆಗೆದು ಹಾಕ್ತೇವೋ ಹಾಗೆ ವಚನಗಳನ್ನು ತೆಗೆದು ಹಾಕಿದ ಹಾಗೆ ಆದೀತು. ಹಾಗಾಗಬಾರ್ದು ಅನ್ನುವಂಥ ಸೂಚನೆಯನ್ನು ನೀಡ್ತಾ, ನಾಳೆ ಈ ಅಭಿಯಾನ ಚಿತ್ರದುರ್ಗದಲ್ಲಿ ನಡೀಬೇಕಾಗಿತ್ತು. ಆದರೆ 28ಕ್ಕೆ ಅಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನಾಳೆಯ ಕಾರ್ಯಕ್ರಮವನ್ನು ರದ್ದು ಮಾಡಿ 28ನೇ ತಾರೀಕು ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. 17ಕ್ಕೆ ಶಿವಮೊಗ್ಗದಲ್ಲಿದೆ. ಮತ್ತು ಅದು ಯಥಾವತ್ತಾಗಿ ನಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಏನಿದೆಯೋ ಅದೇ ರೀತಿ ಮುಂದುವರಿಯುತ್ತೆ. ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ, ಅದರ ಜೊತೆಯಲ್ಲೇ ಈಗಾಗಲೇ ಎಲ್ಲ ಸ್ವಾಮೀಜಿಯವರು ಹೇಳಿದ್ದಾರೆ, 5ನೇ ತಾರೀಕು ಬೆಂಗಳೂರಿನಲ್ಲಿ ವಿಶೇಷವಾದಂಥ ಸಮಾರೋಪ ಸಮಾರಂಭ ನಡೆಯುತ್ತೆ. ಅದಕ್ಕೆ ನಾವು ಹೇಳ್ತಾ ಇರೋದು,
ಈ ಎಲ್ಲ ಯುವಕರು ಮತ್ತು ರಾಜಣ್ಣ ಈಗ ಹೆಂಗೆ ಜವಾಬ್ದಾರಿ ತಗೊಂಡು ಇದನ್ನು ಮಾಡಿದಿರೋ ಹಾಗೇ ಹೆಚ್ಚು ಜನ ಅವತ್ತು ಬೆಂಗಳೂರಿಗೆ ಬರೋ ಹಾಗೆ ರಾಜಣ್ಣ ಮಾಡಬೇಕು ಮತ್ತು ಅವರ ಜೊತೆಗಿರುವಂಥ ತಂಡ ಮಾಡಬೇಕು, ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಕೊಡಬೇಕು ಅನ್ನೋದನ್ನು ಸೂಚಿಸಿ, ನಮ್ಮ ಹಿರಿಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬಸವಣ್ಣನನ್ನೇ ಹಾಸಿ ಹೊತ್ತು ಮಲಗಿದಂಥ ಒಂದು ಹಿರಿಯ ಚೇತನ. ಅವರ 34ನೇ ಪುಣ್ಯಾರಾಧನೆ ಇದೇ ತಿಂಗಳು 24ನೇ ತಾರೀಕು ಸಾಣೇಹಳ್ಳಿಯಲ್ಲಿ ನಡೆಯುತ್ತೆ, ಸಿರಿಗೆರೆಯಲ್ಲೂ ನಡೆಯುತ್ತೆ. ಸಾಣೇಹಳ್ಳಿಯಲ್ಲಿ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವಿಶೇಷ ರೀತಿಯಲ್ಲಿ ಈ ಪುಣ್ಯಾರಾಧನೆಯನ್ನು, ಶ್ರದ್ಧಾಂಜಲಿಯನ್ನು ಅನೇಕ ಭಕ್ತರು ಸೇರಿ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಜನಗಣತಿಯನ್ನು ಈಗಾಗಲೇ ಸೂಚ್ಯವಾಗಿ ಹೇಳಿದ್ದಾರೆ. ನಮ್ಮ ಮಠಾಧಿಪತಿಗಳ ಒಕ್ಕೂಟ ತೀರ್ಮಾನ ಮಾಡಿರುವಂಥದ್ದು ಕೇವಲ ಒಬ್ಬರಲ್ಲ, ನಾವೆಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡಿರೋದು. ಮುಂದಿನ ಜನಗಣತಿಯಲ್ಲಿ ಧರ್ಮದ ಕಾಲಮಲ್ಲಿ ನಮ್ಮ ಧರ್ಮಕ್ಕಿಲ್ಲ, ಆದರೆ ಇತರೆ ಅಂತ ಒಂದು ಕಾಲಮ್ ಇರುತ್ತೆ. ಆ ಇತರೆ ಅನ್ನುವಂಥ ಕಾಲಮಿನಲ್ಲಿ ಲಿಂಗಾಯತ ಧರ್ಮ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಬರೆಸ್ಬೇಕು. ಹಾಗೆಯೇ ಅಲ್ಲಿ ಉಪಪಂಗಡ ಇದೆ, ನಿಮಗೆ ಬೇಕಾದರೆ ನಿಮ್ಮ ಉಪಪಂಗಡವನ್ನು ಬರೆಸ್ಬೋದು, ಇಲ್ಲ ಬೇಡ ಅಂತಂದ್ರೆ ಅಲ್ಲೂ ನಾವು ಲಿಂಗಾಯತ ಅಂತಲೇ ನೀವು ಬರೆಸ್ಬೋದು. ಲಿಂಗಾಯತ ಅನ್ನುವಂಥ ಧರ್ಮ ವ್ಯರ್ಥಾಗಿ ಅದು ಜಾತಿ ಅಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಮುಂದಿನ ಈ ಜನಗಣತಿಯ ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಅನ್ನೋದನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಅಲ್ಲಿ ಬರೆದಿದ್ದಾರೋ ಇಲ್ಲೋ ಅನ್ನೋದನ್ನು ನೀವು ನೋಡಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಅಭಿಯಾನ ಯಶಸ್ವಿ ಆಗಲಿಕ್ಕೆ ಕಾರಣೀಕರ್ತರಾದಂಥ ರಾಜಣ್ಣ ಅವರ ತಂಡದವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ, ನೀವು ಇಷ್ಟು ಶಾಂತವಾಗಿ ಕೂತು ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದಿರಿ. ಹಾಗೆ ಶ್ಯಾಮನೂರು ಶಿವಶಂಕರಪ್ಪನವರು ಈ ಎಲ್ಲ ವ್ಯವಸ್ಥೆಗೆ ಕಾರಣೀಭೂತರಾಗಿದ್ದಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಆರೋಗ್ಯ ಸರಿ ಇದ್ದಿದ್ರೆ ನಾವು ಕರೀದೇ ಇದ್ದರೂ ಇಲ್ಲಿ ಬರ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಇದೆ, ಆದರೆ ಅಲ್ಲೇ ಕೂತು ಅವ್ರು ನಮ್ಮೆಲ್ಲರನ್ನು ಹಾರೈಸಿದ್ದಾರೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಅವ್ರಿಗೂ ಕೂಡ ಲಿಂಗಾಯತ ಅನ್ನೋದೇ ಮನಸ್ಸಿನಲ್ಲಿರೋದು, ಆದರೆ ಅಧ್ಯಕ್ಷ ಆಗಿಬಿಟ್ಟಿದ್ದಾರೆ, ಏನು ಮಾಡೋದು? ಹಾಗಾಗಿನೇ ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ. ನಾವು ಆಗಾಗಲೇ ಅವ್ರಿಗೆ ಹೇಳ್ತಾ ಇರ್ತೇವೆ ಶಿವಶಂಕರಪ್ಪನವರೇ, ನಿಮ್ಮ ಜಾತಿಯ ಸರ್ಟಿಫಿಕೇಟ್ನಾಗ ಏನಿದೆ? ಲಿಂಗಾಯತ ಅಂತಾನೆ ಇದೆ. ಬಹುತೇಕ ಇಲ್ಲಿ ಕೂತಿರುವಂಥವ್ರು ಎಲ್ಲರ ಹುಟ್ಟಿನ ಸಂದರ್ಭದಲ್ಲಿ ಬರೆಸಿರೋವಂಥದ್ದು ಲಿಂಗಾಯತ ಅಂತಲೇ ಬರೆಸಿದ್ದಾರೆ. ಇತ್ತೀಚೆಗೆ ಯಾರ್ಯಾರೋ ವೀರಶೈವ ಅಂತ ಬರೆಸಿರ್ಬೋದು. ಹಾಗಾಗಿ ನಾವು ಹಿಂದೆ ಯಾವ ಧರ್ಮ ಅಂತ ಬರೆಸಿದ್ದೀವೋ ಅದೇ ಧರ್ಮವನ್ನು ಮುಂದೂ ಕೂಡ ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸಿ